ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ, ಇದು ಬ್ರಹ್ಮಗಂಟು ನೆಕ್ಸ್ಟ್ ಎಪಿಸೋಡ್. ಬನ್ನಿ ಕಂಟಿನ್ಯೂ ಮಾಡೋಣ. ವಿಕ್ರಾಂತ್ ಅವಳ ಕ್ಯಾರೆಕ್ಟರ್ ಬಗ್ಗೆ ಚುಚ್ಚಿ ಮಾತಾಡಿದಾಗ ಆ ಲೇಖನ ಕೂತಿದ್ದ ಜಾಗದಿಂದ ಸಿಡ್ದು ನಿಂತಳು. ಅವಳ ಕಣ್ಗಳಲ್ಲಿ ಈಗ ನೀರೆಲ್ಲ, ಬದಲಿಗೆ ಕೆಂಡದಂತಹ ಆಕ್ರೋಶ ಇತ್ತು. ಮಿಸ್ಟರ್ ವಿಕ್ರಾಂತ್ ಸಿಂಹ, ಹಣ ಇರೋವನಿಗೆ ಅಹಂಕಾರ ಇರೋದು ಸಹಜ, ಆದರೆ ಆ ಅಹಂಕಾರ ಬೇರೆಯವರ ಬದುಕನ್ನು ಅಳಿಯೋಷ್ಟು ಬೆಳಿಬಾರ್ದು. ನಾನು ಈ ಹಂತಕ್ಕೆ ಬರೋದಕ್ಕೆ ಎಷ್ಟು ಬೆವರು ಸುರಿಸಿದ್ದೀನಿ ಅನ್ನೋದು ನನ್ನ ಆತ್ಮಸಾಕ್ಷಿ ಗೊತ್ತು. ದೃಷ್ಟಿಯಲ್ಲಿ ನಾನು ಕೇವಲ ಒಬ್ಬ ನಟಿ ಇರಬಹುದು, ಆದರೆ ನಾನು ಯಾರಿಗೂ ಬಗ್ಗದ ಸ್ವಯಚ್ಛೆಯ ಹೆಣ್ಣು. ನೀವು ನನ್ನ ಮನೆ ಕಿತ್ಕೊಳ್ತೀನಿ ಅಂತೀರಾ? ತಗೊಳ್ಳಿ. ನನ್ನ ಆತ್ಮಗೌರವ ನನ್ನ ಹತ್ರ ಇರೋವರೆಗೂ ನಾನು ಯಾವ ಬೀದಿಯಲ್ಲಿ ನಿಂತರೂ ಅಲ್ಲಿ ಒಂದು ಸಾಮ್ರಾಜ್ಯ ಕಟ್ತೀನಿ. ನೆನ್ಪಿಡಿ, ಸೋತಿರೋದು ನಾನಲ್ಲ, ಒಬ್ಬ ಹೆಣ್ಣನ್ನು ಗೌರವಿಸೋಕೆ ಬಾರದ ನಿಮ್ಮ ಸಂಸ್ಕಾರ. ಲೇಖನಾಳ ಈ ಖಡಕ್ ಮಾತುಗಳಿಗೆ ವಿಕ್ರಾಂತ್ ತಲೆ ಕೆಡಿಸ್ಕೊಳ್ಳೇ ಇಲ್ಲ. ಬದಲಿಗೆ ಅವನ ಮುಖದಲ್ಲಿ ಒಂದು ರೀತಿಯ ಕ್ರೂರ ಲವಲವಿಕೆ ಮೂಡ್ತು. ಅವನು ಸಮಾಧಾನವಾಗಿ ಅಲ್ಲೇ ಟೇಬಲ್ ಮೇಲಿದ್ದ ಹೂದಾನಿಯಿಂದ ಒಂದು ಕೆಂಪು ರೋಸ್ ಕೈಗೆತ್ಕೊಂಡ. ಅವನು ಆ ಗುಲಾಬಿ ಎಸ್ಳುಗಳನ್ನು ಒಂದೊಂದಾಗಿ ಕಿತ್ತು ಗಾಳಿಯಲ್ಲಿ ತೇಲ್ಬಿಟ್ಟ. ಆ ಎಸ್ಳುಗಳು ಲೇಖನಾಳ ಮುಖದ ಹತ್ರ ಹಾದು ಹೋದವು. ನಂತರ ಅವನು ಆ ಹೂವಿನ ಕಡ್ಡಿಯನ್ನು ಮೆಲ್ಲಗೆ ಅವಳ ಮುಂದೆ ಇಟ್ಟು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ದ. ಗ್ರೇಟ್ ಡೈಲಾಗ್ಸ್ ಲೇಖನ, ವಾವ್, ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಆದರೆ ನಾನು ಮೊದಲೇ ಹೇಳಿದಾಗೆ ವಿಕ್ರಾಂತ್ ಸಿಂಹನಿಗೆ ಕವಿತೆಗಳಿಗಿಂತ ಕಠೋರ ಸತ್ಯಗಳೇ ಇಷ್ಟ. ಈ ಕೆಂಪು ರೋಸ್ ನಿನ್ನ ಅಹಂಕಾರದ ಸಂಕೇತ ಅನ್ಕೋ. ಇದರ ಎಸ್ಳುಗಳನ್ನು ಹೇಗೆ ಕಿತ್ತಿನೋ ಹಾಗೆ ನಿನ್ನ ಈ ಆಟನೂ ಮುಗಿಸ್ತೀನಿ. ಅವಳಿಗೆ ತೀರಾ ಹತ್ತಿರವಾಗಿ ಬಂದು ಪಿಸ್ಕುಟ್ದ. ಆಲ್ ದಿ ಬೆಸ್ಟ್. ಈ ಯುದ್ಧದಲ್ಲಿ ನಿನಗೆ ಅದರ ಅವಶ್ಯಕತೆ ತುಂಬ ಇದೆ. ಹೀಗೆ ಹೇಳಿ ಅವನು ತನ್ನ ಎಂದಿನ ಸ್ಟೈಲ್ನಲ್ಲಿ ಸನ್ಗ್ಲಾಸ್ ಹಾಕ್ಕೊಂಡು ಒಂದು ಕೈಯನ್ನು ಜೇಬ್ನಿಟ್ಕೊಂಡು ಆ್ಯಟಿಟ್ಯೂಡ್ನಿಂದ ಅಲ್ಲಿಂದ ಎದ್ದು ಹೊರಗಡೆ ಹೋದ. ಅವನ ನಡೆಯಲ್ಲಿದ್ದ ಆ ಗತ್ತು ಮತ್ತು ದಾರ್ಷ್ಯ ಲೇಖನಗಳನ್ನು ಬೆಚ್ಚಿ ಬೀಳಿಸ್ತು. ವಿಕ್ರಾಂತ್ ಹೋದ ನಂತರನೂ ಅವನ ಪರ್ಫ್ಯೂಮ್ ಸ್ಮೆಲ್ ಮತ್ತು ಆ ಗುಲಾಬಿ ಕಡ್ಡಿ ಅವಳ ಮುಂದೆ ಮೌನವಾಗಿ ಸಾಕ್ಷಿಯಾಗಿತ್ತು. ಕಾಫಿ ಶಾಪ್ನಿಂದ ಲೇಖನಾಳಗೆ ಸವಾಲು ಹಾಕಿ ಹೊರಬಂದ ವಿಕ್ರಾಂತ್ನ ಮನಸ್ಸು ಈಗ ತಣ್ಣಗಾಗಿರಲಿಲ್ಲ. ಅಷ್ಟರಲ್ಲಿ ಅವನ ಫೋನ್ ರಿಂಗ್ ಆಯಿತು. ಅದು ಅವನ ಸೋದರತ್ತೆಯ ಕಾಲ್. ವಿಕ್ರಾಂತ್, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು, ಈಗ ಫ್ರೀ ಇದೆಯಾ ಮಗನೇ ಅಂತ ಅತ್ತೆ ಆತಂಕದ ದನಿಯಲ್ಲಿ ಕೇಳಿದ್ರು. ವಿಕ್ರಾಂತನ ಸ್ವರನ ಮೃದುಗೊಳಿಸಿ ಹೇಳ್ದ, ಅತ್ತೆ, ಸದ್ಯಕ್ಕೆ ಕಾರ್ನಲ್ಲಿದ್ದೀನಿ, ಆಫೀಸ್ಗೆ ಹೋಗಿ ಒಂದು ಕೆಲಸ ಮುಗಿಸ್ಬೇಕಿದೆ. ಆದರೆ ಮನೆಗೆ ಹೋಗೋಕ್ಕೂ ಮೊದಲು ಖಂಡಿತ ನಿಮ್ಮ ಮನೆಗೆ ಬರ್ತೀನಿ, ಅಲ್ಲೇ ಕೂತು ಮಾತಾಡೋಣ, ಸರಿನಾ? ಅತ್ತೆ ಅದಕ್ಕೆ ಒಪ್ಪಿ ಫೋನ್ ಕಟ್ ಮಾಡಿದ್ರು. ವಿಕ್ರಾಂತ್ಗೆ ಅನಿಸಿತ್ತು, ಅತ್ತೆ ಮಾತಾಡೋ ವಿಷಯ ಮಾಯ ಬಗ್ಗೆ ಇರ್ಬೋದು, ಅಥವಾ ಲೇಖನಳ ಬಗ್ಗೆ ಏನಾದರೂ ತಿಳಿದಿರಬಹುದಾ? ವಿಕ್ರಾಂತ್ ಆಫೀಸ್ ತಲುಪ್ತಿದ್ದಂತೆ ಅಲ್ಲಿ ಅವನಿಗಾಗಿ ಒಬ್ಬಳು ಅದ್ಭುತ ಸುಂದರಿ ಕಾಯ್ತಿದ್ಲು. ಅವಳೇ ರಿಯಾ, ಫ್ಯಾಷನ್ ಲೋಕದ ಉದಯೋನ್ಮುಖ ಮಾಡೆಲ್. ಲೇಖನಾಳ ಬದಲಿಗೆ ತನ್ನ ಕಂಪ್ನಿ ಹೊಸ ಬ್ರ್ಯಾಂಡ್ ಅಂಬಾಸಿಡರ್ ಆಗೋದಕ್ಕೆ ವಿಕ್ರಾಂತ್ ಅವಳನ್ನು ಸೆಲೆಕ್ಟ್ ಮಾಡಿದ್ದ. ರಿಯಾ ಕೇವಲ ಸುಂದರಿ ಅಷ್ಟೇ ಅಲ್ಲ, ಬಹಳ ಮಹತ್ವಾಕಾಂಕ್ಷಿ. ವಿಕ್ರಾಂತ್ ಅವಳ ಹತ್ರ ಹೋಗಿ ಹ್ಯಾಂಡ್ ಶೇಕ್ ಮಾಡಿ ಕಾಂಟ್ರಾಕ್ಟ್ ಪೇಪರ್ಸ್ ಮುಂದಿಟ್ಟ. ರಿಯಾ, ಇವತ್ತಿನಿಂದ ನೀನು ಸಿಂಹ ಫ್ಯಾಷನ್ ಎಂಪೈರ್ನ ಮುಖ. ಲೇಖನ ಜಾಗದಲ್ಲಿ ನೀನು ನಿಲ್ಲಬೇಕು, ಅವಳಿಗಿಂತ ಎತ್ತರಕ್ಕೆ ಬೆಳಿಬೇಕು ಅಂದ. ರಿಯಾ ಮುಗುಳ್ನಗ್ತಾ ಸೈನ್ ಮಾಡಿದ್ಲು. ಆದರೆ ಅವಳ ಮನಸ್ಸಿನಲ್ಲಿ ಬೇರೆದೇ ಆಟ ಇತ್ತು. ಅವಳು ತನ್ನಲ್ಲೇ ಅಂದ್ಕೊಂಡ್ಳು, ಲೇಖನ, ನಿನ್ನನ್ನು ಇಂಡಸ್ಟ್ರಿಯಿಂದ ಕೆಳಗಿಳಿಸೋಕೆ ನನಗೆ ಸಿಕ್ಕಿರೋ ದೊಡ್ಡ ಅವಕಾಶ ಇದು. ನಿನ್ನ ಈ ಅಹಂಕಾರದ ಎದುರು ಈ ರಿಯಾ ಹೇಗೆ ಮಿಂಚ್ತಾಳೆ ಅಂತ ನೋಡ್ತಾ ಇರು. ನಿನ್ನ ಪ್ರತಿಯೊಂದು ಅವಕಾಶನ ನಾನು ಕಿತ್ಕೊಳ್ತೀನಿ. ವಿಕ್ರಾಂತ್ಗೆ ಈಗ ಒಂದು ಸಮಾಧಾನ ಇತ್ತು. ಲೇಖನಾಳನ್ನು ವೃತ್ತಿ ಜೀವನದಲ್ಲಿ ತುಳಿಯೋದಕ್ಕೆ ರಿಯಾ ಸಿಕ್ಕಿದ್ಲು, ಬದುಕಿನಲ್ಲಿ ತುಳಿಯೋದಕ್ಕೆ ಲೀಗಲ್ ನೋಟಿಸ್ ಸಿದ್ಧ ಇತ್ತು. ರಿಯಾಳನ್ನು ಲೇಖನಾಳ ಎದುರು ನಿಲ್ಲಿಸಿ ಅವಳನ್ನು ಮಾನಸಿಕವಾಗಿ ಕುಗ್ಸೋದು ಅವನ ಪ್ಲ್ಯಾನ್ ಆಗಿತ್ತು. ಆಫೀಸ್ ಕೆಲಸ ಮುಗಿಸಿ ವಿಕ್ರಾಂತ್ ಅತ್ತೆ ಮನೆಗೆ ಹೊರಟ. ಅಲ್ಲಿ ಕಾದಿದ್ದ ಆ ವಿಷಯ ವಿಕ್ರಾಂತ್ನ ಇಡೀ ಆಲೋಚನೆಯನ್ನೇ ಬದಲಿಸುವಂತಿತ್ತು. ವಿಕ್ರಾಂತ್ ಅತ್ತೆ ಮನೆಗೆ ಹೊರಡೋದಕ್ಕೆ ಸಿದ್ಧನಾದ. ಕಚೇರಿಯಿಂದ ಕೆಳಗಿಳಿತಿರುವಾಗ ಆಕಾಶ್ ಬಹಳ ಗಾಬರಿಯಿಂದ ಓಡ್ ಬಂದ. ಕೈಯಲ್ಲಿದ್ದ ಫೋನನ್ನು ವಿಕ್ರಾಂತ್ ಕಡೆಗೆ ಚಾಚ್ತಾ, ಸರ್, ನಿಮ್ಮಮ್ಮ ಸುಮಿತ್ರಾ ದೇವಿಯವ್ರು ಫೋನ್ ಮಾಡಿದ್ದಾರೆ ಸರ್, ತುಂಬ ಸಲ ಕಾಲ್ ಮಾಡಿದ್ದಾರೆ ಅಂತ ತಡಬಾಡಿಸಿದ. ಲೇಖನಾಳ ಜೊತೆಗಿನ ಮೀಟಿಂಗ್ನಿಂದ ಈಗಾಗಲೇ ಕಿರಿಕಿರಿಯಾಗಿದ್ದ ವಿಕ್ರಾಂತ್ಗೆ ಅಮ್ಮನ ಕಾಲ್ ಅಂತ ಅಂದ ಕೂಡಲೇ ಮತ್ತಷ್ಟು ಸಿಟ್ಟು ಬಂತು. ಅವನು ಆಕಾಶ್ನ ತಕ್ಕಂಡದಂತಹ ನೋಟ ಬೀರಿ ಗುಡುಗ್ದ. ಆಕಾಶ್, ನಿನಗೆ ಎಷ್ಟು ಸಲ ಹೇಳಬೇಕು, ಅಮ್ಮ ಫೋನ್ ಮಾಡಿದ್ರೆ ನನಗೆ ಹೇಳಬೇಡ ಅಂತ. ನನ್ನ ಪರ್ಸ್ನಲ್ ಮ್ಯಾಟ್ರಿಗೂ ಆಫೀಸ್ಗೂ ಸಂಬಂಧ ಇಲ್ಲ. ಆಕಾಶ್, ನಿನಗೆ ಎಷ್ಟು ಸಲ ಹೇಳಬೇಕು, ಅಮ್ಮ ಫೋನ್ ಮಾಡಿದ್ರೆ ನನಗೆ ಹೇಳಬೇಡ ಅಂತ. ನನ್ನ ಪರ್ಸ್ನಲ್ ಮ್ಯಾಟ್ರಿಗೂ ಆಫೀಸ್ಗೂ ಸಂಬಂಧ ಇಲ್ಲ.
ಪ್ರತಿಯೊಂದಕ್ಕೂ ನನ್ನ ತಲೆ ತಿನ್ನಬೇಡ, ಜಸ್ಟ್ ಗೆಟ್ ಔಟ್, ಇಲ್ಲಿಂದ ತೊಲಗು ಅಂತ ಜೋರಾಗಿ ಬೈದ್ಬಿಟ್ಟ. ವಿಕ್ರಾಂತ್ನ ಬೈಸ್ಕೊಂಡು ಅಲ್ಲಿಂದ ಸ್ವಲ್ಪ ದೂರ ಹೋದ. ಆಕಾಶ್ ತನ್ನ ತಲೆಯನ್ನು ತಾನೇ ಗೋಡೆಗೆ ಚಚ್ಕೊಳ್ಳುವಂತೆ ನಟಿಸ್ತಾ ಗೊಣಕ್ಕೊಂಡ. ಅಯ್ಯೋ ವಿಧಿಯೇ, ಈ ತಾಯಿ ಮಗನ ಮಧ್ಯೆ ಸಿಕ್ಕಾಕೊಂಡು ನಾನೇ ಹುಚ್ಚನಾಗೋದು ಗ್ಯಾರಂಟಿ. ಅತ್ತ ಅಮ್ಮ ಫೋನ್ ಎತ್ತಿಲ್ಲ ಅಂದರೆ ನನ್ನನ್ನು ಕೆಲಸದಿಂದ ತೆಗಿತೀನಿ ಅಂತಾರೆ, ಇತ್ತ ಬಾಸ್ ಕೇಳಿದ್ರೆ ಗೆಟ್ ಔಟ್ ಅಂತಾರೆ. ಈ ಬಾಸ್ ಮತ್ತು ಲೇಖನಾಳ್ ಜಗಳ ನೋಡಿದ್ರೆ ನನ್ನ ಫ್ಯೂಚರ್ನಲ್ಲಿ ಹಾರ್ಟ್ ಪೇಷಂಟ್ ಆಗೋದಂತೂ ಪಕ್ಕ. ಹಾರ್ಟ್ ಪೇಷಂಟ್ ಆಗಿ ಮೆಂಟಲ್ ಅಯ್ಯಯ್ಯೋ ಹಾಸ್ಪಿಟ್ಲಿಗೆ ಸೇರೋದಂತೂ ಪಕ್ಕ. ನನ್ನ ಜೀವನ ಬರೀ ಬೈಸ್ಕೊಳ್ಳೋದಕ್ಕೆ ಮೀಸಲಾಗ್ಬಿಟ್ಟಿದೆ. ಆಕಾಶ್ ಅಲ್ಲಿಯೇ ನಿಂತು ತನ್ನನ್ನೇ ಬೈದ್ಕೊಳ್ತಿರೋದನ್ನು ನೋಡಿದ ವಿಕ್ರಾಂತ್ ಕಾರ್ ಹತ್ರ ಹೋಗಿ ನಿಂತು ಜೋರಾಗಿ ಕುಗ್ದ. ಏ ಆಕಾಶ್, ಅಲ್ಲೇ ನಿಂತೇನು ನೀನು ಪುರಾಣ ಓದ್ತಿದ್ಯಾ? ಎಲ್ಲಿ ಹೋಗಿ ಸತ್ತಿದ್ಯಾ? ಬಾಯಿಲಿ. ಆಕಾಶ್ ಬೆಚ್ಚ ಬಿದ್ದು ಓಡಿ ಬಂದಾಗ ವಿಕ್ರಾಂತ್ ವ್ಯಂಗ್ಯವಾಗಿ ನಗ್ತಾ, ನನ್ನ ಮುಂದೆ ಬರೋಕ್ಕೆ ಭಯ, ಅಲ್ಲಿ ನಿಂತು ಬೈಕೊಳ್ಳೋಕೆ ಗತ್ತು, ಬೇಗ ಬಂದು ಕಾರ್ ಡೋರ್ ತೆಗಿಯೋ ಹುಂಬ ಅಂತ ತಮಾಷೆಯಾಗಿ ಬೈದ. ಬಾಸ್ನ ಈ ಮಿಕ್ಸ್ಡ್ ಮೂಡ್ ಕಂಡು ಆಕಾಶಗಂತೂ ಫುಲ್ಲು ಏನು ಮಾಡಬೇಕಂತ ತಿಳಿಲಿಲ್ಲ. ಬಾಸ್ ಇವತ್ತು ಫುಲ್ ಕನ್ಫ್ಯೂಷನಲ್ಲಿದ್ದಾರೆ, ನಾನು ಮಾತ್ರ ಸೇಫ್ ಆಗಿರಬೇಕು ಅಂದ್ಕೊಳ್ತಾ ವಿಕ್ರಾಂತ್ ನನ್ನ ಅತ್ತೆ ಮನೆಗೆ ಕರೆದೊಯ್ಯೋದಕ್ಕೆ ಕಾರ್ ಹತ್ತಿದ. ವಿಕ್ರಾಂತನ ಸೋದರತೆ ಮನೆಗೆ ತಲುಪಿದಾಗ ಅಲ್ಲಿ ಆಗಲೇ ದೊಡ್ಡ ಹೈ ಡ್ರಾಮಾ ನಡೆದಿತ್ತು. ಅತ್ತೆ ತನ್ನ ಮಗಳು ಮಾಯಾಗೆ ಜೋರಾಗಿ ಕ್ಲಾಸ್ ತಗೋತಿದ್ರು. ಮಾಯಾ, ವಿಕ್ರಾಂತ್ ಬಂದಾಗ ಸರಿಯಾಗಿ ನಡ್ಕೊ, ಅವನ ಮುಂದೆ ನಿನ್ನ ಅಹಂಕಾರ ತೋರಿಸ್ಬೇಡ, ಅವನು ದೊಡ್ಡ ಉದ್ಯಮಿ, ಅವನ ಜೊತೆ ಹೊಂದ್ಕೊಂಡಿದ್ರೆ ನಿನ್ನ ಭವಿಷ್ಯ ಚೆನ್ನಾಗಿರುತ್ತೆ ಕಣೆ ಅಂತ ಬೈತಿದ್ರು. ವಿಕ್ರಾಂತ್ ಒಳಗೆ ಬರ್ತಿದ್ದಂತೆ ಅತ್ತೆ ಮುಖದಲ್ಲಿ ನಗು ಮಿಂಚ್ತು. ಬಾ ಮಗ್ನೆ, ಮಾಯಾ ನೋಡಿಲಿ ವಿಕ್ರಾಂತ್ ಬಂದಿದ್ದಾನೆ, ಬೇಗ ಹೋಗಿ ಅವನಿಗೆ ಜ್ಯೂಸ್ ಕೊಡು, ಅವನ ಕೋಟ್ ತೊಗೊಂಡು ಹೋಗಿ ರೂಮ್ನಲ್ಲಿಡು, ಅವನನ್ನು ಪ್ರೀತಿಯಿಂದ ರೂಮಿಗೆ ಕರ್ಕೊಂಡು ಹೋಗು ಅಂತ ಆಜ್ಞಾಪಿಸಿದ್ರು. ಮಾಯಾಳ ಮುನ್ಸು ಮತ್ತು ವಿಕ್ರಾಂತ್ನ ಕಿಂಡಲ್ಲು. ಮಾಯಾ ಅನಿವಾರ್ಯವಾಗಿ ಜ್ಯೂಸ್ ಗ್ಲಾಸ್ ತಂದು ವಿಕ್ರಾಂತ್ ಕೈಗೆ ಕೊಟ್ಲು. ಆದರೆ ಅಮ್ಮ ಹೇಳ್ದಂತೆ ಅವನ ಕೋಟ್ ತೊಗೊಳ್ಳಿಲ್ಲ ಅಥವಾ ಪ್ರೀತಿಯಿಂದ ಮಾತಾಡಿಸ್ಲಿಲ್ಲ. ವಿಕ್ರಾಂತ್ ನನ್ನ ನೋಡದೆ ಮೂತಿ ತಿರ್ಗಿಸ್ಕೊಂಡು ಅಲ್ಲಿಂದ ವಾಪಸ್ ಬಂದುಬಿಟ್ಲು. ಅವನು ಹೋದ ತಕ್ಷಣ ಅತ್ತೆ ಮತ್ತೆ ಮಾಯಾಗೆ ಬೈಯೋದಕ್ಕೆ ಶುರು ಮಾಡಿದ್ರು. ಇನ್ಮೇಲೆ ನೀನು ಸುಮ್ಮನೆ ಕೂರೋ ಹಾಗಿಲ್ಲ, ವಿಕ್ರಾಂತ್ ಆಫೀಸ್ಗೆ ನೀನು ಕೆಲ್ಸಕ್ಕೆ ಹೋಗು, ಅವನ ಜೊತೆಗಿದ್ರೆ ಮಾತ್ರ ಅವನು ನಿನ್ನನ್ನು ಇಷ್ಟಪಡೋಕ್ಕೆ ಸಾಧ್ಯ ಅಂದರು. ಮಾಯಾ ಎಷ್ಟು ನಿರಾಕರಿಸಿದ್ರೂ ಅಮ್ಮನ ಫೋರ್ಸ್ ಮುಂದೆ ಅವಳು ಒಪ್ಪಲೇಬೇಕಾಯಿತು. ಅತ್ತೆ ಮನೆಯಿಂದ ಹೊರಟ ವಿಕ್ರಾಂತ್ ತಡರಾತ್ರಿ ತನ್ನ ಮನೆಗೆ ಮರಳಿದ. ಅಲ್ಲಿ ಅವನ ತಾಯಿ ಸುಮಿತ್ರಾ ದೇವಿ ಮತ್ತು ತಂಗಿ ಅನ್ವಿತಾ ಅವನಿಗಾಗಿ ಕಾಯ್ತಿದ್ರು. ವಿಕ್ರಾಂತ್ ಮನೆಯೊಳಗಡೆ ಬಂದವನೇ ಅಲ್ಲಿ ಯಾರೂ ಇಲ್ಲ ಅನ್ನುವಂತೆ ಅವರನ್ನೊಮ್ಮೆ ನೋಡಿ ಮಾತಾಡಿಸ್ದೆ ಸೀದಾ ತನ್ನ ರೂಮ್ ಕಡೆ ಹೆಜ್ಜೆ ಹಾಕ್ತ. ಅವನ ಈ ತಣ್ಣನೆ ನಡವಳಿಕೆಯನ್ನು ಕಂಡ ಅನ್ವಿತಾಳ ಕಣ್ಗಳಲ್ಲಿ ನೀರು ತುಂಬಿ ಬಂತು. ಅಣ್ಣನ ಪ್ರೀತಿಗಾಗಿ ಹಂಬಲಿಸ್ತಿದ್ದ ಅವಳು ತನ್ನ ತಾಯಿ ಹೆಗಲ ಮೇಲೆ ತಲೆ ಇಟ್ಟು ಅಳ್ತಾ ಹೇಳಿದ್ಲು, ಅಮ್ಮ, ಅಣ್ಣ ಯಾಕೀಗ ಮಾಡ್ತಿದ್ದಾನೆ? ನಾವಂದರೆ ಅವನಿಗೆ ಅಷ್ಟೊಂದು ದ್ವೇಷನ? ನಮಗೆ ಯಾವಾಗ ಅಣ್ಣನ ಆ ಅಳತೆ ಹಳೆಯ ಪ್ರೀತಿ ಸಿಗುತ್ತೆ ಏನೋ? ಮನೆಯಲ್ಲಿದ್ದರೂ ಅನಾಥರಂತೆ ಬದುಕ್ತಿದ್ದೀವಿ ಅನಿಸುತ್ತೆ. ಸುಮಿತ್ರಾದೇವಿ ಮಗಳು ಬೆನ್ನು ಸವರ್ತಾ ಮೌನವಾಗಿದ್ದರು. ವಿಕ್ರಾಂತ್ ಈ ರೀತಿ ಕಠಿಣವಾಗೋದಕ್ಕೆ ಕಾರಣ ಅವನ ಕೆರಿಯರ್ನಲ್ಲಿನ ನಡೆದ ಕೆಲವು ಘಟನೆಗಳು ಅಥವಾ ಲೇಖನಾಳ್ ತಂದೆ ಜೊತೆಗಿನ ಆ ಹಳೆ ವ್ಯವಹಾರದ ಕಹಿ ನೆನಪುಗಳು ಎಂಬುದು ಅವ್ರಿಗೆ ಮಾತ್ರ ತಿಳಿದಿತ್ತು. ಮನೆಯಲ್ಲಿ ವಾತಾವರಣ ತೀರ ಮೌನವಾಗಿತ್ತು. ಅಣ್ಣನ ನಿರ್ಲಕ್ಷ್ಯದಿಂದ ಬೇಸತ್ತಿದ್ದ ಅನ್ವಿತಾ ತಾಯಿ ಸುಮಿತ್ರಾ ದೇವಿಯವರ ಕಣ್ಣೀರು ನೋಡಿ ಮರಗಿದ್ಲು. ಅಮ್ಮ, ಸಾಕು ಮಾಡು, ಅವನಿಗೆ ನಮ್ಮ ಮೇಲೆ ಪ್ರೀತಿಯೇ ಇಲ್ಲ ಅಂದಮೇಲೆ ನಾವು ಯಾಕೆ ಹೀಗೆ ಕಾಯಬೇಕು? ಬಾ, ಮೊದಲು ನೀನು ಊಟ ಮಾಡು ಅಂತ ತಾಯಿಗೆ ಸ್ವಲ್ಪ ಗದರಿಸಿ ಬಲವಂತವಾಗಿ ಊಟ ಮಾಡಿಸಿದ್ಲು. ನಂತರ ಅವರನ್ನು ಅವ್ರ ರೂಮಿಗೆ ಕರ್ಕೊಂಡು ಹೋಗಿ ಮಲಗಿಸಿ ಮನಸ್ಸಿನಲ್ಲಿ ಅಣ್ಣನ ಮೇಲೆ ಸಿಟ್ಟು ಮಾಡ್ಕೊಳ್ತಾ ಹೊರಬಂದ್ಲು. ಇನ್ನೊಂದೆಡೆ ವಿಕ್ರಾಂತ್ ತನ್ನ ರೂಮ್ನಲ್ಲಿ ಜ್ವಾಲಾಮುಖಿಯಂತೆ ಕುದಿಯುತ್ತಿದ್ದ. ಬೆಳಿಗ್ಗೆ ಕಾಫಿ ಶಾಪ್ನಲ್ಲಿ ಲೇಖನ ನೀಡಿದ ಆ ಎಪಿಕ್ ರಿಪ್ಲೈ ಅವನ ಕಿವಿಯಲ್ಲಿ ಪದೇ ಪದೇ ಪ್ರತಿಧ್ವನಿಸ್ತಿತ್ತು. ಅವನು ಸಿಗರೇಟ್ ಮೇಲೆ ಸಿಗರೇಟ್ ಹಚ್ತಿದ್ದ. ರೂಮ್ ತುಂಬ ಹೊಗೆ ತುಂಬ್ಕೊಂಡ್ಬಿಟ್ಟಿತ್ತು. ತಾನು ಎಷ್ಟು ಸೇತ್ತಿದ್ದೀನಿ ಅನ್ನೋ ಅರಿವು ಕೂಡ ಅವನಿಗಿರಲಿಲ್ಲ. ಕೈಲಿದ್ದ ಗ್ಲಾಸನ್ನು ಬಿಗಿಯಾಗಿ ಹಿಡಿದು ಲೇಖನಳನ್ನು ಬೈತಿದ್ದ. ಎಷ್ಟು ಕೊಬ್ಬು ನಿನಗೆ ಲೇಖನ, ನನ್ನ ಸಾಮ್ರಾಜ್ಯದಲ್ಲಿ ನಿಂತು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಅಷ್ಟೊಂದು ಮಾತಾಡ್ತೀಯಾ? ನನ್ನ ಪ್ರಭಾವ ಎಂಥದ್ದು ಅಂತ ನಿನಗಿನ್ನೂ ಗೊತ್ತಿಲ್ಲ. ಇನ್ನು ಮೇಲೆ ನೀನು ನಿನ್ನ ಕನಸಿನಲ್ಲೂ ಬಂದರೂ ಹೆದರಿ ಸಾಯಬೇಕು. ಅಂತಹ ಭಯ ನಿನ್ನಲ್ಲಿ ಹುಟ್ಟಿಸ್ತೀನಿ. ನಿನ್ನ ಆ ನಗು, ಆ ಗತ್ತು ಎಲ್ಲನೂ ಮಣ್ಣು ಮಾಡದಿದ್ದರೆ ನನ್ನ ಹೆಸರು ವಿಕ್ರಾಂತ್ ಸಿಂಹನೇ ಅಲ್ಲ. ಟೈಮ್ ಆಲ್ರೆಡಿ ರಾತ್ರಿ 3ರಿಂದ 4 ಗಂಟೆ ಆಗಿದ್ರೂ ಅವನ ಕಣ್ಣಲ್ಲಿ ನಿದ್ದೆ ಇರಲಿಲ್ಲ. ಲೇಖನಾಳ ಅಹಂಕಾರನ ಹೇಗೆ ಮುರಿಬೇಕು ಅನ್ನೋ ಯೋಚನೆಯನ್ನೇ ಅವರನ್ನು ಕಾಡ್ತಿತ್ತು. ಅದೇ ಟೈಮ್ಗೆ ಅವನ ಫೋನ್ ವೈಬ್ರೇಟ್ ಆಯಿತು. ಹೊಸ ಮಾಡೆಲ್ ರಿಯಾ ಕಡೆಯಿಂದ ಮೆಸೇಜ್ ಬಂದಿತ್ತು. ಗುಡ್ ನೈಟ್ ವಿಕ್ರಾಂತ್, ಇವತ್ತಿನ ಮೀಟಿಂಗ್ ತುಂಬ ಅದ್ಭುತವಾಗಿತ್ತು ಅಂತ ಒಂದು ಹಾರ್ಟ್ ಇಮೋಜಿನ ಕೂಡ ಕಳಿಸಿದ್ಲು. ವಿಕ್ರಾಂತ್ ಆ ಮೆಸೇಜ್ನ ನೋಡ್ದ. ಆದರೆ ಅವನಿಗೆ ರಿಯಾಳ್ ಮೇಲಾಗಲಿ ಅಥವಾ ಅವಳ ಹಾರ್ಟ್ ಇಮೋಜಿ ಮೇಲಾಗಲಿ ಕಿಂಚಿತ್ತೂ ಆಸಕ್ತಿ ಇರಲಿಲ್ಲ. ಅವಳು ಕೇವಲ ಲೇಖನನ್ನು ಸೋಲಿಸೋದಕ್ಕೆ
ಅವನು ಬಳಸ್ತಿರೋ ಒಂದು ತಾಳ ಅಷ್ಟೆ. ಆ ಮೆಸೇಜ್ಗೆ ಯಾವುದೇ ರಿಪ್ಲೈ ನೀಡದೆ ಫೋನ್ ಪಕ್ಕಕ್ಕೆಸ್ತು ಲೇಖನಾಳ ಮೇಲಿನ ದ್ವೇಷವನ್ನೇ ಹೊದ್ದುಕೊಂಡು ಹಾಗೇ ಕಣ್ಮುಚ್ಚಿದ. ವಿಕ್ರಾಂತ್ ಮಲಗಿದ್ರು ಅವನ ಮನ್ಸು ಮಾತ್ರ ಲೇಖನಾಳ ಬಂಗ್ಲೆಯನ್ನು ಹೇಗೆ ಧ್ವಂಸ ಮಾಡಬೇಕು ಅನ್ನೋ ಸಂಚು ರೂಪಿಸ್ತಿತ್ತು. ಬೆಳಿಗ್ಗೆ ಲೇಖನ ಬಹಳ ಫ್ರೆಶ್ ಆಗಿ ಎದ್ದು ತನ್ನ ಎಂದಿನ ಸೌಂದರ್ಯ ಮತ್ತು ಆತ್ಮವಿಶ್ವಾಸದೊಂದಿಗೆ ರೆಡಿ ಆಗ್ತಿದ್ಲು. ಕನ್ನಡಿ ಮುಂದೆ ನಿಂತು ತನ್ನ ವ್ಯಕ್ತಿತ್ವನ ಅಚ್ಚುಕಟ್ಟಾಗಿ ಸರಿಪಡ್ಕೊಳಿಸ್ತಿದ್ದಾಗ ಅವಳ PA ವಾಣಿ ಎಂದಿನಂತೆ ಫೈಲ್ಗಳನ್ನು ತಗೊಂಡು ಹಾಜರಾದ್ಲು. ವಾಣಿ ಲೇಖನಾಳ ಹತ್ರ ಬಂದು, ಮ್ಯಾಮ್, ಇವತ್ತಿನ ಶೆಡ್ಯೂಲ್ ರೆಡಿಯಾಗಿದೆ, ಹೊಸ ಪ್ರಾಜೆಕ್ಟ್ನ ಅಗ್ರಿಮೆಂಟ್ ಸೈನ್ ಮಾಡೋದಿದೆ, ನೀವು ಮೀಟಿಂಗ್ಗೆ ರೆಡಿನಾ ಅಂತ ಕೇಳಿದ್ಲು. ಲೇಖನ ಗಂಭೀರವಾಗಿ ಉತ್ತರಿಸಿದ್ಲು, ಹೌದು ವಾಣಿ, ನಾನು ರೆಡಿ. ಆದರೆ ಒಂದು ವಿಷಯ ನೆನಪಿರಲಿ, ಅವರು ಗೆಸ್ಟ್ ರೋಲ್ ಅಂತ ಹೇಳಿ ಸಿನಿಮಾದಲ್ಲಿ ಸುಮ್ಮನೆ ಒಂದು ರೊಮ್ಯಾಂಟಿಕ್ ಸೀನ್ ಅಥವಾ ಒಂದು ಡ್ಯಾನ್ಸ್ ಇಟ್ಟರೆ ನಾನು ಖಂಡಿತ ಒಪ್ಪಲ್ಲ. ನನಗೆ ಪಾತ್ರದಲ್ಲಿ ತೂಕ ಇರಬೇಕು. ಬರೀ ಗ್ಲಾಮರ್ ಗೊಂಬೆಯಾಗಿ ನಿಲ್ಲೋಕೆ ನನಗಿಷ್ಟ ಇಲ್ಲ. ವಾಣಿ ಕೂಡ ಅದಕ್ಕೆ ಧ್ವನಿಗೂಡಿಸಿದ್ಲು, ಖಂಡಿತ ಮ್ಯಾಮ್, ಇಂಡಸ್ಟ್ರಿಯಲ್ಲಿ ನಿಮಗೊಂದು ಘನತೆ ಇದೆ, ಒಂದು ಇಮೇಜ್ ಇದೆ. ಅಂತಹ ಸಣ್ಣ ಪುಟ್ಟ ರೋಲ್ಗಳನ್ನ ಒಪ್ಕೊಂಡು ನಿಮ್ಮ ಹೆಸರನ್ನು ಹಾಳು ಮಾಡ್ಕೊಳ್ಬೇಡಿ. ನಾನು ಅವ್ರ ಹತ್ರ ಮೊದಲೇ ಈ ಬಗ್ಗೆ ಮಾತಾಡ್ತೀನಿ. ಫೈಲ್ ತಿರುಗಿಸ್ತಿದ್ದ ವಾಣಿ ನೆನಪಿಸಿದ್ಲು, ಮತ್ತು ಮ್ಯಾಮ್, ಇವತ್ತು ನೈಟ್ ಒಂದು ಪಾರ್ಟಿ ಇದೆ. ನಿಮ್ಮ ಲಾಸ್ಟ್ ಪ್ರಾಜೆಕ್ಟ್ ಸೂಪರ್ ಹಿಟ್ ಆಗಿರೋ ಖುಷಿಯಲ್ಲಿ ಪ್ರೊಡ್ಯೂಸರ್ ಅರೇಂಜ್ ಮಾಡಿದ್ದಾರೆ, ನೀವು ಹೋಗ್ತೀರಾ ಮ್ಯಾಮ್? ಓಹ್ ಹೌದಲ್ವಾ, ನೆನಪಿರಲಿಲ್ಲ ನೋಡು ವಾಣಿ, ಈಗಿರೋ ಪರಿಸ್ಥಿತಿಯಲ್ಲಿ ನನಗೆ ಪಾರ್ಟಿ ಸಂಭ್ರಮ ಯಾವುದೂ ಇಷ್ಟ ಇಲ್ಲ. ಬಟ್ ವಿಕ್ರಾಂತ್ ಸಿಂಹ ಮಾಡ್ತಿರೋ ಗಲಾಟೆಗಳ ನಡುವೆ ಇದೆಲ್ಲ ಬೇಕಾ ಅನಿಸುತ್ತೆ. ಆದರೂ ಪ್ರೊಫೆಷ್ನಲ್ ಆಗಿರಬೇಕಲ್ವಾ, ಕೆಲವೊಂದು ವಿಷಯಗಳು ಇಷ್ಟ ಇಲ್ಲ ಅಂದರೂ ಮಾಡಬೇಕಾಗುತ್ತೆ. ಸಿನಿಮಾ ಅನ್ನೋದು ನಮಗೆ ಅನ್ನ ಕೊಟ್ಟಿರೋ ಕಾಯಕ. ಸರಿ ವಾಣಿ, ರೆಡಿಯಾಗಿರು, ಪಾರ್ಟಿಗೆ ಹೋಗೋಣ. ಲೇಖನಾಳ ಈ ಮಾತಿನಲ್ಲಿ ಅವಳ ಸಂಯಮ ಮತ್ತು ಕೆಲಸದ ಮೇಲಿರೋ ಭಕ್ತಿ ಎತ್ಕಾಣ್ತಿತ್ತು. ವಿಕ್ರಾಂತನನ್ನು ಎಷ್ಟು ಕೆಣಕಿದ್ರೂ ಅವಳು ತನ್ನ ವೃತ್ತಿ ಜೀವನದಲ್ಲಿ ಕಿಂಚಿತ್ತು ಲೋಪವಾಗದಂತೆ ನಡ್ಕೊಳ್ತಿದ್ಲು.